ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾನು ಇದೇನು 9ನೇ ತರಗತಿ ಬರುತ್ತಲ್ಲ, 9ನೇ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪಾಠವನ್ನು ಮಾಡ್ತಾ ಇದ್ದೀನಿ. ಓಕೆ, ಅಧ್ಯಾಯ 10 ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಅನ್ನೋ ಪಾಠವನ್ನು ಇವತ್ತು ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಹಿಂದಿನ ತರಗತಿಯಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಕುರಿತು ಅಧ್ಯಯನವನ್ನು ಮಾಡಲಾಗಿದೆ. ಈಗ ನಮ್ಮ ನಾಡು ಕನ್ನಡ ನಾಡು ಕರ್ನಾಟಕವನ್ನು ಕುರಿತು ಅಧ್ಯಯನಕ್ಕೆ ಅಡಿ ಇಡುತ್ತಿದ್ದೇವೆ. ಅಂದರೆ ಹಿಂದಿನ ತರಗತಿಗಳಲ್ಲೆಲ್ಲ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನಗಳನ್ನು ನೋಡಿದ್ದೀವಲ್ಲ, ಇವತ್ತು ಈ ಒಂದು ತರಗತಿನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಭೂಗೋಳಶಾಸ್ತ್ರವನ್ನು ನೋಡ್ತಾ ಇದ್ದೀವಿ. ಇದು ತನ್ನದೇ ಆದ ಹಿರಿಮೆ, ಗರಿಮೆ ಮತ್ತು ಪರಂಪರೆಯುಳ್ಳ ಭಾರತದ ರಾಜ್ಯಗಳಲ್ಲಿ ಒಂದು. ಉತ್ತಮ ಸನ್ನಿವೇಶ, ವೈವಿಧ್ಯ ಭೂಸ್ವರೂಪಗಳು, ಸಸ್ಯ ಮತ್ತು ಪ್ರಾಣಿ ವರ್ಗ, ವಿವಿಧ ಮಣ್ಣು, ನದಿ ಜಾಲ, ಖನಿಜ ಮತ್ತು ಜನಸಂಪತ್ತು ಮೊದಲಾದವುಗಳ ಸಮೃದ್ಧ ನಾಡು ನಮ್ಮ ಕನ್ನಡ ನಾಡು ಆಗಿರುತ್ತೆ. ನೋಡಿ, ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟೆಲ್ಲ ಹೇಳಿದ್ರು ಕಮ್ಮಿನೇ, ಅಷ್ಟು ಸಮೃದ್ಧವಾದ ನಾಡು ನಮ್ಮ ಕರ್ನಾಟಕ ಆಗಿರುತ್ತೆ. ಸಾಹಿತ್ಯ, ಇಲ್ಲಿ ಕರ್ನಾಟಕದಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿ, ಧಾರ್ಮಿಕ, ಆಧ್ಯಾತ್ಮಿಕ, ಐತಿಹಾಸಿಕ ಪ್ರಸಿದ್ಧ, ಪವಿತ್ರ ಮತ್ತು ಪುಣ್ಯಕ್ಷೇತ್ರಗಳನ್ನುಳ್ಳ ನಾಡು ಕರ್ನಾಟಕ ಆಗಿರುತ್ತೆ. ಪ್ರಾಕೃತಿಕ ಸೌಂದರ್ಯ ಮತ್ತು ವನ್ಯಜೀವಿಗಳ ಸಮೃದ್ಧಿ ಹಾಗೂ ವಿಶ್ವ ಪರಂಪರೆಯ ಸಾಲಿನಲ್ಲಿ ಪ್ರಸಿದ್ಧಿ ಪಡೆದ ಕೀರ್ತಿ ನಮ್ಮ ರಾಜ್ಯಕ್ಕಿದೆ. ಪ್ರಾಕೃತಿಕ ಸೌಂದರ್ಯ ಆಗಿರಬಹುದು, ವನ್ಯಜೀವಿಗಳ ಸಮೃದ್ಧಿ ಆಗಿರಬಹುದು, ಹಾಗೂ ವಿಶ್ವ ಪರಂಪರೆಯ ಸಾಲಿನಲ್ಲಿ ನಾವು ಕಾಣ್ತೀವಿ. ಅಂದರೆ ನಮ್ಮ ನಾಡು ಕೀರ್ತಿಯನ್ನು ಪಡೆದಿರುತ್ತೆ. ಓಕೆ, ಕರ್ನಾಟಕದ ಹೆಸರಿನ ಹಿನ್ನೆಲೆ, ಕರ್ನಾಟಕ ಅಂತ ಕರಿತೀವಲ್ಲ, ಆ ಹೆಸರು ಹೇಗೆ ಬಂತು ಅನ್ನೋದನ್ನು ನೋಡೋಣ. ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ. ಕರ್ನಾಟಕ ಎಂಬ ಹೆಸರು ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಲ್ಲಿದೆ. ಇದನ್ನು ಕರುನಾಡು, ಕರ್ ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಎಂದು ಅರ್ಥ ಆಗುತ್ತೆ. ಕಪ್ಪು ಮಣ್ಣಿನ ನಾಡು ಅಂತೇಳಿ ಕರಿತಾ ಇದ್ರು. ತಮಿಳಿನ ಸಿಲಪ್ಪದಿಕಾರಂ ಪ್ರಾಚೀನ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದು ಬರುತ್ತದೆ. ತಮಿಳು ಭಾಷೆಯಲ್ಲಿ ಸಿಲಪ್ಪದಿಕಾರಂ ಅನ್ನೋ ಒಂದು ಪ್ರಾಚೀನ ಕೃತಿ ಇದೆ. ಈ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದ ಕರ್ನಾಟಕ ಅಂದರೆ ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರಬಹುದು ಅಂತ ಇಲ್ಲಿ ತಿಳಿದು ಬರುತ್ತೆ. ಕರುನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ. ಕರ್ನಾಟಕ ಅಂದ್ರೇನು? ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ ಆಗುತ್ತೆ. ಇದು ಹಿಂದೆ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೂ ಹಬ್ಬಿತೆಂದು ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಕವಿ ಶ್ರೀ ವಿಜಯನ ಅಲಂಕಾರ ಗ್ರಂಥವಾಗಿರ್ತಕ್ಕಂಥ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ನೋಡಿ, ಈ 1-2 ಸಾಲಲ್ಲಿ ಎಷ್ಟು ಸಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಅಂದರೆ, ಇಂದಿಗೂ ಸಹ ಕೆಲವೊಂದು ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ಕೊಡ್ತಾರೆ. ಕರ್ನಾಟಕ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ಹಬ್ಬಿದೆ ಅಂತೇಳಿ ಯಾವ ಒಂದು ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳಿದರು ಎಕ್ಸಾಮಲ್ಲಿ. ಇದು ಕವಿರಾಜ ಮಾರ್ಗದಲ್ಲಿ ಈ ರೀತಿಯಾಗಿ ಉಲ್ಲೇಖ ಆಗಿರುತ್ತೆ. ಈ ಕವಿರಾಜ ಮಾರ್ಗ ಅನ್ನೋ ಕೃತಿ ಯಾರು ಬರೆದಿದ್ದಾರೆ ಅಂತಲೂ ಕೂಡ ಕೇಳಿದರು. ಶ್ರೀ ವಿಜಯ ಈ ಕವಿರಾಜ ಮಾರ್ಗವನ್ನು ಬರೀತಾರೆ. ಇದು ಯಾವ ಪ್ರಕಾರದ ಗ್ರಂಥ ಆಗಿದೆ ಅಂತಲೂ ಕೂಡ ಕೇಳಿದರು. ನೋಡಿ, ಇದು ಒಂದು ಅಲಂಕಾರ ಗ್ರಂಥ ಆಗಿರುತ್ತೆ. ಹಾಗೆ ಶ್ರೀ ವಿಜಯ ಯಾರ ಆಸ್ಥಾನದ ಕವಿ ಆಗಿದ್ದ ಅಂತಲೂ ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದರು. ಈತ ನೃಪತುಂಗನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಯಾಗಿದ್ದಾರೆ. ಓಕೆ, ಇಷ್ಟು ನೆನಪಲ್ಲಿ ಇಟ್ಕೊಳ್ರಿ, ಯಾಕಂದರೆ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇಂಪಾರ್ಟೆಂಟು. ಸಾಮಾನ್ಯ ಶಕ ವರ್ಷ 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಹಿಂದಿನ ರಾಜ್ಯಾಡಳಿತ ರಾಜ್ಯವಾಗಿದ್ದ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಇಬ್ಬರು ಸೇರಿ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರಲ್ಲ. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ಅನಾರೋಗ್ಯಕ್ಕೀಡಾಗಿ ಮರಣ ಹೊಂದ್ತಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಂದ ಸೋಲನ್ನೊಪ್ಪಿ ಟಿಪ್ಪು ಸುಲ್ತಾನನಿಗೆ ಬ್ರಿಟಿಷರು ಕೊಂದು ಬಿಡ್ತಾರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಆ ಒಂದು ಯುದ್ಧದ ನಂತರ
ಹಿಂದಿನ ರಾಜ್ಯಾಡಳಿತವಾಗಿರ್ತಕ್ಕಂಥ ರಾಜ್ಯವಾಗಿದ್ದ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣಾ ಅಧಿನಿಯಮದ ಅಡಿಯಲ್ಲಿ ಬಾಂಬೆ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರನ್ನೊಳಗೊಂಡ ಪ್ರದೇಶಗಳನ್ನು ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯವನ್ನು 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರುತ್ತೆ. ಎಷ್ಟರಲ್ಲಿ? 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಯಾಕಂದರೆ ಈ ಒಂದು ಪ್ರಾಂತ್ಯಗಳಲ್ಲಿ ಯಾವುದು ಬಾಂಬೆ, ಹೈದರಾಬಾದ್, ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಜನರು ಹಂಚಿ ಹೋಗಿರ್ತಾರೆ. ಅಂದರೆ ಏನೋ ಈಗ ಈಗ ನೋಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸೊಲ್ಲಾಪುರದಲ್ಲಿ ಏನಿದೆಯಲ್ಲ, ಆಲ್ಮೋಸ್ಟ್ ಕನ್ನಡ ಮಾತಾಡ್ತಕ್ಕಂಥ ಜನರೇ ಇದ್ದಾರೆ. ಆ ರೀತಿಯಾಗಿ ಕನ್ನಡ ಮಾತನಾಡ್ತಕ್ಕಂಥ ಜನರು ಈ ರೀತಿಯಾದ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿರ್ತಾರಲ್ಲ, ಅದನ್ನೆಲ್ಲ ಒಟ್ಟುಗೂಡಿಸಿ ವಿಶಾಲ ಮೈಸೂರು ರಾಜ್ಯ ಅನ್ನೋ ಒಂದು ರಾಜ್ಯವನ್ನು 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ತಗೊಂಡು ಬರ್ತಾರೆ. ಇದರ ಸವಿನೆನಪಿಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಕನ್ನಡ ರಾಜ್ಯೋತ್ಸವ ನಾವು ಎದಕ್ಕೋಸ್ಕರ ಆಚರಣೆ ಮಾಡ್ತೀವಿ ನೋಡಿ. ಕನ್ನಡ ರಾಜ್ಯೋತ್ಸವ ಈ ಒಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿರುತ್ತೆ 1956 ನವೆಂಬರ್ 1ರಂದು. ಸೊ ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಕನ್ನಡಿಗರ ಅಭಿಲಾಷೆಯಂತೆ ನಮ್ಮ ರಾಜ್ಯವನ್ನು ಕರ್ನಾಟಕ ಎಂದು 1973 ನವೆಂಬರ್ 1ರಂದು ಮರುನಾಮಕರಣ ಮಾಡಲಾಗಿತ್ತು. ಆಗ ಯಾರು CM ಆಗಿರ್ತಾರೆ? ಡಾಕ್ಟರ್ ಡಿ ದೇವರಾಜ್ ಅರಸ್ ಅವರು. ಡಿ ದೇವರಾಜ್ ಅರಸ್. ಓಕೆ, ಇವರು ಆಗ CM ಆಗಿರ್ತಾರೆ. ಕರ್ನಾಟಕದ ಅಂದರೆ ವಿಶಾಲ ಮೈಸೂರು ರಾಜ್ಯದ CM ಆಗಿರ್ತಾರೆ. ಇವರ ಟೈಮಲ್ಲೇ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಗುತ್ತೆ 1973. ಅದೇ ನವೆಂಬರ್ 1ರಂದೇ ಕರ್ನಾಟಕ ಎಂದು ಕರೆಯಲಾಗುತ್ತೆ. ಓಕೆ, ನೆಕ್ಸ್ಟು ಭೌಗೋಳಿಕ ಸ್ಥಾನ. ಈಗೇನು ಹೆಸರಿನ ಹಿನ್ನೆಲೆ ನೋಡಿದ್ವಿ, ಈಗ ಭೌಗೋಳಿಕ ಸ್ಥಾನವನ್ನು ನೋಡೋಣ. ಭಾರತದ 28 ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದಾಗಿದೆ. ಪ್ರೆಸೆಂಟ್ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ? 28. ಅದರಲ್ಲಿ ಕರ್ನಾಟಕ ಕೂಡ ಒಂದಾಗಿರುತ್ತೆ. ಇದು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲಿರುತ್ತೆ. ಪರ್ಯಾಯ ದ್ವೀಪ ಅಂದ್ರೇನು? ಈ ರೀತಿಯಾಗಿ ಕೆಳಗಡೆ ಬಂದಿರುತ್ತಲ್ಲ, ಕೆಳಗಡೆ ಪರ್ಯಾಯ ದ್ವೀಪ. ಇದು ಏನು ಮ್ಯಾಪ್ ಇದೆಯಲ್ಲ ಅಲ್ಲಿ ತೋರಿಸ್ತೀನಿ. ಇದು 11 ಡಿಗ್ರಿ 31 ಮಿನಿಟ್ ಮತ್ತು 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶಗಳು ಹಾಗೂ 74 ಡಿಗ್ರಿ 12 ಮಿನಿಟ್ ಮತ್ತು 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆಯಾಗಿದೆ. ನೋಡಿ, ಇದನ್ನು ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. TETಗೂ ಕೂಡ ಕೇಳಿದ್ದಾರೆ. TET GPST ಯಾರಿಗೂ ಕೂಡ ಕೇಳಿದ್ದಾರೆ. ಸೊ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಮುಂಬರುವ ಎಕ್ಸಾಮ್ಗಳಲ್ಲೂ ಕೂಡ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ ಇಲ್ಲ ತುಂಬಾ ಡೆಪ್ತಾಗಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು? 11 ಡಿಗ್ರಿ 31 ಮಿನಿಟ್ ಮತ್ತು 18 ಡಿಗ್ರಿ 45 ಮಿನಿಟ್. ಇದು ಉತ್ತರ ಅಕ್ಷಾಂಶಗಳಾಯಿತು. ರೇಖಾಂಶಗಳಂತ ಕೇಳಿದಾಗ 74 ಡಿಗ್ರಿ 12 ಮಿನಿಟ್ ಮತ್ತು 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಣೆಯಾಗಿರುತ್ತೆ. ಅತ್ಯಂತ ಉತ್ತರದ ತುದಿಯಾದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ ದಕ್ಷಿಣದ ತುದಿಯಾದ ಚಾಮರಾಜನಗರ ಜಿಲ್ಲೆಯವರೆಗೆ ಒಟ್ಟು 750 ಕಿಲೋಮೀಟರ್ ಉದ್ದವಾಗಿದೆ. ನೋಡಿ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಿಂದ, ಇದೇನು ಅತ್ಯಂತ ಉತ್ತರದ ತುದಿಯಲ್ಲಿರ್ತಕ್ಕಂಥ ತಾಲೂಕು ಆಗಿರುತ್ತೆ ಔರಾದ್ ತಾಲೂಕು. ಇಲ್ಲಿಂದ ದಕ್ಷಿಣದ ತುದಿಯಾದ ಚಾಮರಾಜನಗರ ಜಿಲ್ಲೆಯವರೆಗೂ ಒಟ್ಟು 750 ಕಿಲೋಮೀಟರ್ ಉದ್ದವಾಗಿರುತ್ತೆ. ಪಶ್ಚಿಮದಿಂದ ಪೂರ್ವಕ್ಕೆ 400 ಕಿಲೋಮೀಟರ್ಗಳಷ್ಟು ಅಗಲ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರವು ಅತ್ಯಂತ ಪಶ್ಚಿಮದಲ್ಲಿದ್ದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು ಪೂರ್ವ ತುದಿಯಲ್ಲಿರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕೊಂಡ್ಬಿಟ್ಟು ಇಲ್ಲಿ ಯಾವುದು ಬರುತ್ತೆ? ಔರಾದ್ ಬರುತ್ತೆ. ಓಕೆ, ಇಲ್ಲಿ ಚಾಮರಾಜನಗರ. ಓಕೆ, ಆಮೇಲೆ ಇನ್ನೊಂದು ಯಾವುದು? ಪಶ್ಚಿಮದಲ್ಲಿ ಯಾವುದಿದೆ? ಕಾರವಾರ. ಓಕೆ, ಕಾರವಾರ ಪಶ್ಚಿಮದಲ್ಲಿದೆ, ಮುಳುಬಾಗಿಲು ಪೂರ್ವದಲ್ಲಿದೆ. ಈ ರೀತಿಯಾಗಿ ಮ್ಯಾಪ್ ಮಾಡಿಕೊಂಡ್ರೆ ನಿಮ್ಗೆ ತುಂಬ ಈಸಿಯಾಗಿ ನೆನಪಲ್ಲಿರುತ್ತೆ. ಪಶ್ಚಿಮದಲ್ಲಿ ಕಾರವಾರ ಇದೆ, ಪೂರ್ವದಲ್ಲಿ ಮುಳುಬಾಗಿಲು ತುತ್ತ ತುದಿ ಆದರೆ
ಉತ್ತರದಲ್ಲಿ ಔರಾದ್ ಇರುತ್ತೆ, ದಕ್ಷಿಣದಲ್ಲಿ ಚಾಮರಾಜನಗರ ಇರುತ್ತೆ. ಹೀಗೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು 750 ಕಿಲೋಮೀಟರ್ ಆಗಿರುತ್ತೆ. ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಕರ್ನಾಟಕ ರಾಜ್ಯವು ಭೂ ಮತ್ತು ಜಲಮೇರೆಗಳೆರಡನ್ನೂ ಸಹ ಒಳಗೊಂಡಿರುತ್ತೆ. ಇದು ಪರ್ಯಾಯ ದ್ವೀಪದಲ್ಲಿರೋದ್ರಿಂದ ಇದು ಭೂಮಿ ಮತ್ತು ಜಲ ಮೇರೆಗಳೆರಡನ್ನೂ ಕೂಡ ಹೊಂದಿರುತ್ತೆ ಕರ್ನಾಟಕ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರುತ್ತೆ, ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ್, ಈಶಾನ್ಯಕ್ಕೆ ತೆಲಂಗಾಣ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ಇದೆ, ನೈಋತ್ಯಕ್ಕೆ ಕೇರಳ ಇದೆ, ವಾಯುವ್ಯಕ್ಕೆ ಗೋವಾ ಇದೆ. ಈ ರಾಜ್ಯಗಳು ಭೂಮೇರೆಗಳಾಗಿವೆ. ಆಕಾರದಲ್ಲಿ ಕರ್ನಾಟಕವು ಗೋಡಂಬಿಯನ್ನು ಹೋಲುತ್ತೆ. ಆಕಾರದಲ್ಲಿ ಕರ್ನಾಟಕ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಕೇಳಿದಾಗ ಗೋಡಂಬಿ ಆಕಾರದಲ್ಲಿ ಕಂಡುಬರುತ್ತೆ. ಇಲ್ಲಿದೆ ನೋಡಿ ಕರ್ನಾಟಕ. ಓಕೆ, ಇಲ್ಲಿ ಮಹಾರಾಷ್ಟ್ರ ಇದೆ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಇದು ಕೇರಳ, ಆಮೇಲೆ ಗೋವಾ, ಇಲ್ಲಿ ಅರಬ್ಬಿ ಸಮುದ್ರ ಇದೆ. ಇದು ಇಷ್ಟು ಕರಾವಳಿ ಪ್ರದೇಶ ಆಗಿರುತ್ತೆ. ಇಷ್ಟೆಲ್ಲ ಭೂಮೇರೆಗಳನ್ನು ಹೊಂದಿರುತ್ತೆ ಕರ್ನಾಟಕ ರಾಜ್ಯ. ಓಕೆ, ನೆಕ್ಸ್ಟ್ ನೋಡೋಣ. ವಿಸ್ತೀರ್ಣ. ಕರ್ನಾಟಕ ರಾಜ್ಯವು 1,91,791 ಚದುರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಎಷ್ಟು? 1,91,791 ಚದುರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ. ವಿಸ್ತೀರ್ಣದಲ್ಲಿ ಭಾರತದ 8ನೇ ದೊಡ್ಡ ರಾಜ್ಯ ಹಾಗೂ 2011ರ ಜನಗಣತಿಯ ಪ್ರಕಾರ 6,10,95,297 ಜನಸಂಖ್ಯೆಯನ್ನು ಹೊಂದಿದ್ದು ಜನಸಂಖ್ಯೆಯಲ್ಲಿ 9ನೇ ಸ್ಥಾನವನ್ನು ಹೊಂದಿದೆ. ನೋಡಿ, ವಿಸ್ತೀರ್ಣದಲ್ಲಿ ಅಂತ ಬಂದಾಗ 1,91,791 ಚದುರ ಕಿಲೋಮೀಟರ್, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ, ಇಷ್ಟೇ ಇರುತ್ತೆ. ವಿಸ್ತೀರ್ಣದಲ್ಲಿ ಭಾರತದ 8ನೇ ರಾಜ್ಯ ಕರ್ನಾಟಕ ಆಗಿರುತ್ತೆ. ಅಂದರೆ 8ನೇ ಸ್ಥಾನದಲ್ಲಿದೆ ಕರ್ನಾಟಕ. ಹಾಗೆ ಜನಸಂಖ್ಯೆ 2011ರ ಜನಸಂಖ್ಯೆ ಇದು. ಈಗ ನೆಕ್ಸ್ಟ್ ಸೆನ್ಸಸ್ ಆದಮೇಲೆ ಇದು ಚೇಂಜ್ ಆಗುತ್ತೆ. 6 ಕೋಟಿ ಜನಸಂಖ್ಯೆನ ಇರ್ತಾರಲ್ಲ, ಅದು ಚೇಂಜ್ ಆಗುತ್ತೆ. ಜನಸಂಖ್ಯೆನಲ್ಲಿ 9ನೇ ಸ್ಥಾನ ಇದೆ ನೋಡಿ. ಸೀರಿಯಲ್ ಪ್ರಕಾರ ಇದೆ ನೋಡಿ. ವಿಸ್ತೀರ್ಣದಲ್ಲಿ 8, ಜನಸಂಖ್ಯೆನಲ್ಲಿ 9. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣವು 5.83 ಭಾಗದಷ್ಟು ಇದೆ ನೋಡಿ. ಇದು ಕೂಡ ಕೇಳಿದರು ಎಕ್ಸಾಮಲ್ಲಿ. ಇಡೀ ಭಾರತದ ವಿಸ್ತೀರ್ಣ ಎಷ್ಟು ಜಗತ್ತಿನಲ್ಲಿ ಅಂತಲೂ ಕೂಡ ಕೇಳಿದರು. ಹಾಗೆ ಕರ್ನಾಟಕದ ಎಷ್ಟು ಭಾರತದಲ್ಲಿ ಅಂತಲೂ ಕೂಡ ಕೇಳಿದರು. 5.83 ಇದು ಕರ್ನಾಟಕದ ವಿಸ್ತೀರ್ಣ ಆಗಿರುತ್ತೆ. ಓಕೆ, ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಂವಿಧಾನದ 371J ವಿಧಿಯ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು, ಅಂದರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು. ಈಗೇನು ರೀಸೆಂಟ್ KE ಎಕ್ಸಾಮ್ ನಡೀತಲ್ಲ, SD FD, ಆ ಒಂದು ಎಕ್ಸಾಮಲ್ಲೂ ಕೂಡ ಕೇಳಿದರು ನೋಡಿ, ಈ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತ. ಬೀದರ್, ರಾಯಚೂರು, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಈ ರೀತಿಯಾಗಿ 1, 2, 3, 4, 5, 6, 7 ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಇಂದು ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದಾವೆ. ಕರ್ನಾಟಕದಲ್ಲಿ ಟೋಟಲಿ 31 ಜಿಲ್ಲೆಗಳಿದ್ದಾವೆ. 31ನೇ ಜಿಲ್ಲೆ ವಿಜಯನಗರ ಆಗಿರುತ್ತೆ. ಈ ಜಿಲ್ಲೆಗಳಲ್ಲಿ ಒಟ್ಟು 239 ತಾಲೂಕುಗಳಿದ್ದಾವೆ, 745 ಹೋಬಳಿಗಳಿದ್ದಾವೆ, 347 ಪಟ್ಟಣಗಳು ಅಥವಾ ನಗರಗಳು ಬರ್ತವೆ, 29,483 ಹಳ್ಳಿಗಳು ಇದ್ದಾವೆ. ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಹಾಗೂ ಬೆಂಗಳೂರು ನಗರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿರುತ್ತೆ. ಬೆಳಗಾವಿ ಇದೇನು ದೊಡ್ಡ ಜಿಲ್ಲೆ ಆದರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆಯಾಗಿರುತ್ತೆ. ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಆಡಳಿತ ನಿರ್ವಹಣೆಯ ದೃಷ್ಟಿಯಿಂದ ಕರ್ನಾಟಕವನ್ನು 4 ಕಂದಾಯ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಅವುಗಳು ಯಾವಂತ ಕೇಳಿದಾಗ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಕಲಬುರಗಿ ವಿಭಾಗಗಳು, ಈ ರೀತಿಯಾಗಿ 4 ವಿಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟು ಪ್ರಾಕೃತಿಕ ವಿಭಾಗಗಳು. ಕರ್ನಾಟಕ ರಾಜ್ಯವು ಭಾರತದ ಪರ್ಯಾಯ ದ್ವೀಪದ ಒಂದು ಭಾಗವಾಗಿದ್ದು
ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿದೆ. ಇದರ ದಕ್ಷಿಣ ಭಾಗವು ಏರು ತಗ್ಗುಗಳುಳ್ಳ ಭೂಸ್ವರೂಪಗಳನ್ನು ಹೊಂದಿದ್ದರೆ ಉತ್ತರ ಭಾಗವು ವಿಶಾಲವಾದ ಬಯಲು ಸೀಮೆಯಾಗಿದೆ. ದಕ್ಷಿಣ ಭಾಗ ಏನಾಗಿದೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಓಕೆ. ಕರಾವಳಿ ಮತ್ತು ಮಲೆನಾಡುಗಳಲ್ಲಿ ವಿರುದ್ಧ ಸ್ವರೂಪಗಳಿವೆ. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲೇನೋ ಸ್ವಲ್ಪ ವಿರುದ್ಧ ಸ್ವರೂಪಗಳು ಕಂಡುಬರುತ್ತೆ. ಪೂರ್ವದ ಕಡೆಗೆ ಸಾಧಾರಣ ಇಳಿಜಾರು ಮತ್ತು ಪಶ್ಚಿಮಕ್ಕೆ ಕಡಿದಾದ ಇಳಿಜಾರು ಇರುತ್ತೆ. ಅಲ್ಲಲ್ಲಿ ಬೆಟ್ಟಗಳ ಸಾಲುಗಳಿದ್ದು ನಡುವೆ ಕಣಿವೆ ಕಂದರಗಳು ಕಂಡುಬರುತ್ತವೆ. ಹಾಗೆ ರಾಜ್ಯದ ಬಹಳಷ್ಟು ಭಾಗವು ಸಮುದ್ರ ಮಟ್ಟಕ್ಕೆ 450ರಿಂದ 900 ಮೀಟರ್ ಎತ್ತರದಲ್ಲಿದೆ. ಅಂದರೆ ಸಮುದ್ರ ಮಟ್ಟದಿಂದ 450ರಿಂದ 900 ಮೀಟರ್ ಎತ್ತರದಲ್ಲಿ ಕಂಡುಬರ್ತವೆ. ಕೆಲವು ಭಾಗಗಳಲ್ಲಿ 1800 ಮೀಟರ್ಗಳಿಗೂ ಹೆಚ್ಚು ಎತ್ತರದ ಭಾಗಗಳು ಕರ್ನಾಟಕದಲ್ಲಿದ್ದಾವೆ. ಭೂರಚನೆ ಮತ್ತು ಭೂಮೇಲ್ಮೈ ಲಕ್ಷಣಗಳನ್ನಾಧರಿಸಿ ಕರ್ನಾಟಕವನ್ನು 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅಂದರೆ ಭೂರಚನೆ ಆಗಿರ್ಬೋದು ಮತ್ತು ಮೇಲ್ಮೈ ಲಕ್ಷಣ ಆಗಿರ್ಬೋದು, ಇವುಗಳನ್ನು ಆಧರಿಸಿಕೊಂಡು ಕರ್ನಾಟಕವನ್ನು 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ಮಾಡಲಾಗಿದೆ. ಅವು ಯಾವಂತ ಕೇಳಿದ್ರೆ ಕರಾವಳಿ ಮೈದಾನ, ಮಲೆನಾಡು, ಬಯಲು ಸೀಮೆ. ಓಕೆ, ಫಸ್ಟ್ ಒನ್ನು ಕರಾವಳಿ ಮೈದಾನ ಬರುತ್ತೆ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು. ನೋಡಿ, ಇದು ಕೇಳಿದ್ರು ಹಿಂದೆ ಎಕ್ಸಾಮಲ್ಲಿ. ಯಾವ ಎಕ್ಸಾಮಲ್ಲಿ ಅಂತ ನನಗೆ ಅಷ್ಟೊಂದು ನೆನಪಲ್ಲಿಲ್ಲ, ಬಟ್ ಇದು ಕೇಳಿದ್ರು. ಒಂದು ಹೇಳಿಕೆ ರೂಪದಲ್ಲಿತ್ತು ಆ ಕ್ವಶನ್ನು. ಇದು ಒಂದು ಹೇಳಿಕೆ ಕೊಟ್ಟಿದ್ರು. ಆಗ ಆಲ್ಮೋಸ್ಟ್ ಜನ ಇದನ್ನು ತಪ್ಪಾಗಿ ಹಾಕಿದ್ರು. ಯಾಕಂದರೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯ ಆಗಿದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಬಟ್ ಇದು ಆಲ್ಮೋಸ್ಟ್ ರಾಂಗ್ ಹಾಕಿದ್ರು. ಇದು ಕರೆಕ್ಟ್ ನೋಡಿ. ಈ ಒಂದು ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯಿಂದಾಗಿಯೇ ನಮ್ಮ ಕರ್ನಾಟಕಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಎರಡೂ ಕೂಡ ಲಭ್ಯ ಆಗಿದೆ. ಈ ಪ್ರಾಕೃತಿಕ ವಿಭಾಗವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಓಕೆ, ಪ್ರಾಕೃತಿಕ ಭೂಸ್ವರೂಪ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಣೆಯಾಗಿದೆ. ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ 320 ಕಿಲೋಮೀಟರ್ ಉದ್ದವಾಗಿದೆ ಹಾಗೂ 12ರಿಂದ 64 ಕಿಲೋಮೀಟರ್ ಅಗಲವಾಗಿದೆ. ಕರಾವಳಿ ಮೈದಾನ ಎಷ್ಟು ಉದ್ದ ಇದೆ? 320 ಕಿಲೋಮೀಟರ್ ಉದ್ದ. ಹಾಗೆ ಅಗಲ ಅಂತ ಕೇಳಿದರೆ 12ರಿಂದ 64. ನೋಡಿ, ಇದು ಕರ್ನಾಟಕದ ಉದ್ದ ಅಗಲ ಕೇಳಿಲ್ಲ ಇವರು. ಕರಾವಳಿ ಮೈದಾನ ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ಅಂತ ಕೇಳಿದ್ದಾರೆ. ಇದು ಹಿಂದೆ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಇದು 320 ಕಿಲೋಮೀಟರ್ ಕರಾವಳಿ ಮೈದಾನ ಎಷ್ಟಿದೆ ಅಂತ ಕೇಳಿದ್ರು. ಕರ್ನಾಟಕದ ಕರಾವಳಿ ಮೈದಾನ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಈ ಕರಾವಳಿ ಮೈದಾನ ಹಬ್ಬಿದೆ. ಇದು ಎಷ್ಟು? 320 ಕಿಲೋಮೀಟರ್ ಉದ್ದ, ಹಾಗೆ 12ರಿಂದ 64 ಕಿಲೋಮೀಟರ್ ಅಗಲ ಇದೆ. ದಕ್ಷಿಣದಲ್ಲಿ ಅಗಲವಾಗಿದ್ದು ಉತ್ತರದ ಕಡೆಗೆ ಕಿರಿದಾಗುತ್ತಾ ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ 200 ಮೀಟರ್ಗಳ ಕೂಡ ಮೀರುತ್ತೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದು ಕರೀತಾರೆ. ನೋಡಿ, ಇದಕ್ಕೆ ಏನಂತ ಕರೀತಾರೆ? ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತಲೂ ಕೂಡ ಕರೀತಾರೆ. ಕಡಲ ಕೊರೆತದಿಂದ ರಚಿತವಾದ ಈ ಕರಾವಳಿಯ ಮೂಲಕ ಹಲವು ನದಿಗಳು ರಭಸದಿಂದ ಹರಿತವೆ. ಅವು ಅಳಿವೆಗಳನ್ನು ನಿರ್ಮಿಸ್ತವೆ, ಆದರೆ ಅವು ವಿಶಾಲ ನದಿ ಮುಖಜ ಭೂಮಿಯನ್ನು ನಿರ್ಮಿಸಲಾರವು. ನೋಡಿ, ಈ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಬಿಡ್ತಾರೆ ಇದೇನು ಕ್ವಶನ್ಸು. ಕಡಲ ಕೊರೆತದಿಂದ ರಚಿತವಾದ ಕರಾವಳಿಯ ಮೂಲಕ ಹಲವಾರು ನದಿಗಳು ರಭಸದಿಂದ ಹರಿತವೆ, ಆದರೆ ಅವೇನು ಅಳಿವೆಗಳನ್ನು ಕೂಡ ನಿರ್ಮಾಣ ಮಾಡ್ತವೆ, ಆದರೆ ಅವೇನು ವಿಶಾಲವಾದ ನದಿ ಮುಖಜ ಭೂಮಿಯನ್ನು ನಿರ್ಮಿಸಲಾರವು. ಯಾಕಂದರೆ ರಭಸದಿಂದ ಹರಿತವಲ್ಲ, ಅವು ವಿಶಾಲವಾದ ನದಿ ಮುಖಜ ಭೂಮಿಯನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನೆಕ್ಸ್ಟು ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿದ್ದಾವೆ. ಕರಾವಳಿ ಅಂತಂದಮೇಲೆ ಅಲ್ಲಿ ಬಂದರುಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾವಲ್ಲ. ಸೊ ಕರಾವಳಿಯ ಉದ್ದಕ್ಕೂ ಕೂಡ ಬಂದರುಗಳು ಇದ್ದಾವೆ. ಅವುಗಳಲ್ಲಿ ನವಮಂಗಳೂರು ಬಂದರು ಇದೇನು ಕರ್ನಾಟಕದ ಅತಿ ದೊಡ್ಡ ಬಂದರು ಆಗಿದೆ. ನವಮಂಗಳೂರು ಬಂದರು ಇದು ಕರ್ನಾಟಕದ ಅತಿ ದೊಡ್ಡ ಬಂದರು ಆಗಿದೆ. ಹಾಗೆ ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ
ಬೇಲೆಕೇರಿ ಮತ್ತು ಹೊನ್ನಾವರಗಳು ಮೀನುಗಾರಿಕಾ ಬಂದರುಗಳು ಆಗಿದ್ದಾವೆ. ಯಾವ್ಯಾವು ನೋಡ್ಕೊಂಡ್ಬಿಡಿ. ಭಟ್ಕಳ, ಮಲ್ಪೆ, ಕಾರವಾರ, ಕುಮಟಾ, ಬೇಲೆಕೇರಿ ಹಾಗೆ ಹೊನ್ನಾವರ ಇವುಗಳು ಮೀನುಗಾರಿಕಾ ಬಂದರುಗಳಾಗಿದ್ದಾವೆ. ಇಲ್ಲಿನ ಅನೇಕ ಸುಂದರ ಸಮುದ್ರ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ, ಉಳ್ಳಾಲ, ಪಣಂಬೂರು, ಉಡುಪಿ ಜಿಲ್ಲೆಯ ಮಲ್ಪೆ ಮತ್ತು ಮರವಂತೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಹೊನ್ನಾವರ ಸಮೀಪದ ಮುರುಡೇಶ್ವರ ಮತ್ತು ಗೋಕರ್ಣ ಸಮೀಪದ ಓಂ ಬೀಚ್ ಪ್ರಮುಖಗಳಾಗಿದ್ದಾವೆ. ಕರಾವಳಿಯ ಸಮೀಪ ಅನೇಕ ಸಣ್ಣ ಸಣ್ಣ ದ್ವೀಪಗಳಿದ್ದಾವೆ. ಅವುಗಳಲ್ಲಿ ಮಲ್ಪೆ ಸಮೀಪದಲ್ಲಿರುವ ಸೇಂಟ್ ಮೇರಿಸ್ ದ್ವೀಪ, ಇದಕ್ಕೆ ಕೊಕೊನಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಈ ಸೇಂಟ್ ಮೇರಿಸ್ ದ್ವೀಪ, ಕಾರವಾರ ಸಮೀಪದ ಅಂಜೆ ದ್ವೀಪ, ದೇವಗಡ, ಕಾಂಜೇಗುಡ್ಡ ದ್ವೀಪ ಮುಂತಾದವುಗಳು. ನೋಡಿ ಇದೇನು ಕೊಕೊನಟ್ ದ್ವೀಪ ಇದಲ್ಲ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ನೋಡಿ. ಸೇಂಟ್ ಮೇರಿಸ್ ದ್ವೀಪಕ್ಕೆ ಇನ್ನೊಂದು ಹೆಸರೇನು ಅಂತ, ಇದಕ್ಕೆ ಕೊಕೊನಟ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಇದು ಮಲ್ಪೆ ಸಮೀಪದಲ್ಲಿ ಕಂಡುಬರುತ್ತೆ. ಕರಾವಳಿ ಜನರ ಮುಖ್ಯ ವೃತ್ತಿ ಮೀನುಗಾರಿಕೆ ಆಗಿರುತ್ತೆ. ಕರಾವಳಿ ಜನರಿಗೆ ಮತ್ತು ಕರಾವಳಿ ಹತ್ತಿರ ಇರೋದ್ರಿಂದ ಅವರು ಪ್ರಮುಖ ವೃತ್ತಿ ಮೀನುಗಾರಿಕೆನೇ ಆಗಿರುತ್ತೆ. ಜೊತೆಗೆ ಕೃಷಿ ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ, ಭತ್ತ ಮುಂತಾದ ಬೆಳೆಗಳನ್ನು ಇಲ್ಲಿ ಬೆಳೀತಾರೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳಾಗಿದ್ದಾವೆ. ನೋಡಿ, ಕರಾವಳಿ ಜಿಲ್ಲೆಗಳು ಯಾವಂತ ಕೇಳಿದಾಗ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಈ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಆಗಿರ್ತವೆ. ಓಕೆ, ನೆಕ್ಸ್ಟ್ ನೋಡೋಣ. ಮಲೆನಾಡು. ಓಕೆ, ಮಲೆನಾಡು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಅಥವಾ ಬೆಟ್ಟಗಳ ನಾಡು ಅಂತ ಕರೀತಾರೆ. ಇದೇನು ಪಶ್ಚಿಮ ಘಟ್ಟಗಳ ಭಾಗವನ್ನೇ ಮಲೆನಾಡು ಅಥವಾ ಬೆಟ್ಟಗಳ ನಾಡು ಅಂತ ಕರೀತಾರೆ. ಇದನ್ನೇ ಸಹ್ಯಾದ್ರಿ ಬೆಟ್ಟಗಳಂತನೂ ಕೂಡ ಕರೀತಾರೆ. ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ. ಕರಾವಳಿ ಪ್ರದೇಶ ಏನೈತಲ್ಲ ಅದಕ್ಕೆ ಸಮಾನಾಂತರವಾಗಿ ಹಬ್ಬಿದೆ. ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ. ಅಂದರೆ ಪೂರ್ವದ ಕಡೆ ಇಳಿಜಾರಾಗುತ್ತಾ ಬರುತ್ತೆ, ಪಶ್ಚಿಮಕ್ಕೆ ಕಡಿದಾಗಿ ಇರುತ್ತೆ. ಆದ್ದರಿಂದಲೇ ಇದನ್ನು ಘಟ್ಟಗಳೆಂದು ಕರೀತಾರೆ. ಇದರ ಉದ್ದ 650 ಕಿಲೋಮೀಟರ್ ಮತ್ತು ಅಗಲ 50ರಿಂದ 76 ಕಿಲೋಮೀಟರ್ಗಳು. ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 900ರಿಂದ 1500 ಮೀಟರ್ಗಳು ಇರುತ್ತೆ. ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ವಾರ್ಷಿಕವಾಗಿ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತವೆ. ಇಲ್ಲಿನ ಅತಿ ಎತ್ತರದ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ, ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ. ಇವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಾವೆ. ಇವೆಲ್ಲ ಎಲ್ಲಿದ್ದಾವೆ? ಚಿಕ್ಕಮಗಳೂರು ಜಿಲ್ಲೆ. ಕರ್ನಾಟಕದಲ್ಲಿರ್ತಕ್ಕಂಥ ಮಲೆನಾಡು ಪ್ರದೇಶದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿದರೆ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಬರ್ತವೆ ಕುದುರೆಮುಖ, ಕಲ್ಲತ್ತಗಿರಿ, ರುದ್ರಗಿರಿ, ದೇವಿರಮ್ಮನ ಬೆಟ್ಟ. ಇವೆಲ್ಲ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಕಂಡುಬರ್ತವೆ. ನೋಡಿ, ಇದನ್ನು ಕೇಳಿದ್ರು ಎಕ್ಸಾಮಲ್ಲಿ, ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಮಳೆ ಬರುತ್ತೆ ಅಂತ. ಏನು ಅರಬ್ಬಿ ಸಮುದ್ರ ಬೀಸುವ ಮಳೆ ಇರುತ್ತಲ್ಲ, ಮಳೆ ಮಾರುತಗಳನ್ನು ತಡೆದು ವಾರ್ಷಿಕವಾಗಿ 200 ಸೆಂಟಿಮೀಟರ್ ಮಳೆಯನ್ನು ಮಾನ್ಸೂನ್ ಮಾರುತ ತಗೊಂಡು ಬರುತ್ತೆ. ಓಕೆ, ಇದಲ್ಲದೆ ಬಲ್ಲಾಳರಾಯನದುರ್ಗ, ಮೆರ್ತಿಗುಡ್ಡ, ಪುಷ್ಪಗಿರಿ, ಕೊಡಚಾದ್ರಿ ಇವು ಪಶ್ಚಿಮ ಘಟ್ಟಗಳ ಇತರ ಉನ್ನತ ಶಿಖರಗಳಾಗಿದ್ದಾವೆ. ಇವುಗಳಲ್ಲಿ ಮುಳ್ಳಯ್ಯನಗಿರಿ 1913 ಮೀಟರ್ ಎತ್ತರದಲ್ಲಿದೆ. ಇದು ರಾಜ್ಯದಲ್ಲೇ ಅತಿ ಎತ್ತರವಾದ ಶಿಖರ ಕೂಡ ಆಗಿರುತ್ತೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ, ಹಿಂದೆನೂ ಕೇಳಿದ್ದಾರೆ. ಈ ಮೊನ್ನೆ ಏನು ಕರ್ನಾಟಕದಲ್ಲಿ ಇದು KE ಏನು ಎಕ್ಸಾಮ್ ನಡೆಸ್ತಲ್ಲ, FDSD, ಅದರಲ್ಲೂ ಕೂಡ ಕೇಳಿದ್ರು ನೋಡಿ. ಹೇಳಿಕೆ ರೂಪದಲ್ಲಿ ಅಥವಾ ಮ್ಯಾಚ್ ದ ಫಾಲೋವಿಂಗ್ ವರ್ಡ್ಸ್ ಥರ ಏನೋ ಇತ್ತು, ಕ್ವಶನ್ ನೋಡ್ದಂಗಿತ್ತು ನನಗೆ. ಸೊ ಇದು ಕೇಳಿದ್ರು ನೋಡಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ. ಹಾಗೆ ಮಲೆನಾಡು ಪ್ರದೇಶದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂತ ಕೇಳಿದ್ರು, ಇದೇ ಬರುತ್ತೆ ನೋಡಿ. ಇದ್ರ ಎತ್ತರ ಬಂದು 1913 ಮೀಟರ್ ಎತ್ತರದಲ್ಲಿದೆ. ಓಕೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.
ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು. ಆಗಲೇ ನಾ ಹೇಳಿದ್ನಲ್ಲ, ನವಮಂಗಳೂರು ಬಂದರು ಇದು ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೂಡ ಕರೀತಾರೆ ಅಂತ. ಸೇಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ತೋನ್ಸೆಪಾರ್ ಎಂದು ಕೂಡ ಕರೀತಾರೆ. ಸೇಂಟ್ ಮೇರಿಸ್ ದ್ವೀಪ ಅದೇನು ಮಲ್ಪೆ ಸಮೀಪದಲ್ಲಿ ಬರುತ್ತಲ್ಲ, ಆ ಮಲ್ಪೆ ಸಮೀಪದಲ್ಲಿ ಬರ್ತಕ್ಕಂಥ ಸೇಂಟ್ ಮೇರಿಸ್ ದ್ವೀಪವನ್ನು ಕೊಕೊನಟ್ ಐಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಹಾಗೆ ಇದಕ್ಕೆ ಸ್ಥಳೀಯವಾಗಿ ತೋನ್ಸೆಪಾರ್ ದ್ವೀಪ ಅಂತಲೂ ಕೂಡ ಕರೀತಾರೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಈ ಒಂದೇನು ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ಇದೆಲ್ಲ ತುಂಬಾ ಇಂಪಾರ್ಟೆಂಟು, ಹಿಂದೆ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪವಿದೆ. ಅಂದರೆ ಮುರುಡೇಶ್ವರ ಸಮೀಪದಲ್ಲಿ ಬರುತ್ತೆ ನೇತ್ರಾಣಿ ದ್ವೀಪ. ಇಲ್ಲಿ ಪಾರಿವಾಳಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇದನ್ನು ಪಿಜನ್ ಐಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಓಕೆ, ಪಿಜನ್ ಅಂದರೆ ಪಾರಿವಾಳ ಅಂತ ಅರ್ಥ. ಇಲ್ಲಿ ಹೆಚ್ಚಾಗಿ ಪಾರಿವಾಳಗಳಿರೋದ್ರಿಂದ ಇದಕ್ಕೆ ಪಿಜನ್ ಐಲ್ಯಾಂಡ್ ಅಂತಲೂ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ ಪರ್ವತ ಘಾಟಿಗಳು. ನೋಡಿ, ಇದು ಏನು ಕೆ ಇ ಎಕ್ಸಾಮ್ ನಡೆಸ್ತಲ್ಲ, ಇದು SDFD ಅದರಲ್ಲೂ ಇದು ಕೇಳಿದರು, ಹೇಳಿಕೆ ರೂಪದಲ್ಲಿ ಕೇಳಿದರು. ಅಂದರೆ ಚಾರ್ಮಾಡಿ ಘಾಟಿ ಯಾವುದರಿಂದ ಯಾವ ಥರ ಬರುತ್ತೆ, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತಲ್ಲ, ಈ ರೀತಿಯಾಗಿ ಕೊಟ್ಟು ಇದರಲ್ಲಿ ಎಷ್ಟು ಸರಿಯಾಗಿದ್ದಾವೆ ಅಂತ ಕೇಳಿದರು ನೋಡಿ. ತುಂಬ ಇಂಪಾರ್ಟೆಂಟ್. ಕರ್ನಾಟಕದ ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗುವ ಮಾರ್ಗವನ್ನು ಪರ್ವತ ಘಾಟಿ ಅಥವಾ ಘಟ್ಟ ಮಾರ್ಗಗಳು ಅಂತ ಕರೀತಾರೆ. ಯಾವುದರಿಂದ? ಪೂರ್ವದ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನಕ್ಕೆ ಹೋಗಬೇಕಾಗಿರುತ್ತೆ. ಆಗ ಈ ಘಾಟಿಗಳು ಬರ್ತವೆ. ಪ್ರಮುಖ ಘಟ್ಟ ಮಾರ್ಗಗಳು ಯಾವಂತ ಕೇಳಿದರೆ, ಫಸ್ಟ್ ಒನ್ನು ಚಾರ್ಮಾಡಿ ಘಾಟ್ ಅಂತ ಬರುತ್ತೆ. ಇದು ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟು ಶಿರಾಡಿ ಘಾಟಿ ಬರುತ್ತೆ. ಶಿರಾಡಿ ಘಾಟಿ ಇದು ಹಾಸನ, ಸಕಲೇಶಪುರ ಮತ್ತು ಮಂಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಮೂರನೇದು ಆಗುಂಬೆ ಘಾಟಿ ಬರುತ್ತೆ. ಇದು ಶಿವಮೊಗ್ಗ, ಉಡುಪಿ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಹಾಗೆ ಹುಲಿಕಲ್ ಘಾಟಿ ಇದು ಶಿವಮೊಗ್ಗ ಮತ್ತು ಕುಂದಾಪುರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. ಓಕೆ, ಮಲೆನಾಡು ಅಧಿಕ ಮಳೆಯನ್ನು ಪಡೆಯುವುದರಿಂದ ನಿತ್ಯ ಹರಿದ್ವರ್ಣದ ಅರಣ್ಯಗಳಿಂದ ಕೂಡಿದ ಮನೋಹರ ತಾಣಗಳನ್ನು ಹೊಂದಿದೆ. ಅಂದರೆ ಮಲೆನಾಡು ಜಾಸ್ತಿ ಗಿಡ ಮರಗಳಿರ್ತಾವಲ್ಲ ಮಲೆನಾಡಲ್ಲಿ, ಅದು ನಿತ್ಯ ಹರಿದ್ವರ್ಣದ ಅರಣ್ಯಗಳಿಂದ ಕೂಡಿರುತ್ತೆ. ಇದು ಕರ್ನಾಟಕದ ಹಲವು ನದಿಗಳ ಉಗಮ ಸ್ಥಾನವಾಗಿದ್ದು ಈ ನದಿಗಳು ಇಲ್ಲಿಂದ ಕಡಿದಾದ ಇಳಿಜಾರಿನಲ್ಲಿ ರಭಸದಿಂದ ಹರಿಯುತ್ತಾ ಅನೇಕ ಜಲಪಾತಗಳನ್ನು ನಿರ್ಮಿಸಿವೆ. ಕಡಿದಾದ ಇಳಿಜಾರಿನಿಂದ ಯಾವ ನದಿಗಳು ಹರಿತಾವಲ್ಲ ಆ ನದಿಗಳಿಂದನೇ ಜಲಪಾತಗಳು ನಿರ್ಮಾಣವಾಗ್ತವೆ. ಓಕೆ, ಅವುಗಳಲ್ಲಿ ಭಾರತದಲ್ಲೇ ಎತ್ತರವಾಗಿರ್ತಕ್ಕಂಥ ಜೋಗ್ ಜಲಪಾತ, ಇದು ಶರಾವತಿ ನದಿಗೆ ನಿರ್ಮಾಣ ಆಗಿರ್ತಕ್ಕಂಥ ಜಲಪಾತ ಆಗಿರುತ್ತೆ. ಈ ಜಲಪಾತ ಸೇರಿದಂತೆ ಉಂಚಳ್ಳಿ, ಮಾಗೋಡು, ಗೋಕಾಕ್, ಶಿವನ ಸಮುದ್ರ, ಅರಬ್ಬಿ ಜಲಪಾತಗಳು ಪ್ರಮುಖವಾಗಿವೆ. ಜೊತೆಗೆ ಕಣಿವೆ ಮತ್ತು ಕಂದರಗಳನ್ನು ಕೂಡ ಈ ನದಿಗಳು ನಿರ್ಮಿಸ್ತವೆ. ಇಲ್ಲಿ ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಹೇರಳವಾಗಿ ಬೆಳೆಯಲಾಗುತ್ತೆ. ಮಲೆನಾಡು ಪ್ರದೇಶಗಳಲ್ಲಿ ಬೆಳೀತಕ್ಕಂಥ ಬೆಳೆಗಳಿವು, ವಾಣಿಜ್ಯ ಬೆಳೆಗಳು. ಕಾಫಿ, ಚಹಾ, ರಬ್ಬರ್ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಇಲ್ಲಿ ಯಥೇಚ್ಛವಾಗಿ ಬೆಳೀತಾರೆ. ಅಧಿಕ ಕಾಫಿ ಬೆಳೆಯುವುದರಿಂದ ಚಿಕ್ಕಮಗಳೂರನ್ನು ಕಾಫಿ ನಾಡು ಎನ್ನುವರು. ಚಿಕ್ಕಮಗಳೂರಲ್ಲಿ ಜಾಸ್ತಿ ಕಾಫಿ ಬೆಳೆಯೋದ್ರಿಂದ ಇದಕ್ಕೆ ಕಾಫಿ ನಾಡು ಅಂತ ಕರೀತಾರೆ. ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇರೋದ್ರಿಂದ ಕರ್ನಾಟಕದ ಕಾಶ್ಮೀರ ಅಂತ ಕೊಡಗು ಜಿಲ್ಲೆಗೆ ಕರೀತಾರೆ. ಹಾಗೂ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಕಿತ್ತಳೆ ನಾಡು ಎಂದು ಕೂಡ ಕರೀತಾರೆ. ಕೊಡಗು ಜಿಲ್ಲೆಗೆ ಕರ್ನಾಟಕದ ಕಾಶ್ಮೀರ ಅಂತಲೂ ಕೂಡ ಕರೀತಾರೆ. ಹಾಗೆ ಇಲ್ಲಿ ಹೆಚ್ಚಾಗಿ ಕಿತ್ತಳೆ ಹಣ್ಣನ್ನು ಬೆಳೆಯೋದ್ರಿಂದ ಕಿತ್ತಳೆ ನಾಡು ಅಂತಲೂ ಕೂಡ ಕರೀತಾರೆ. ಇಂದು ಮಲೆನಾಡು ಪ್ರದೇಶವನ್ನು ಜೀವ ವೈವಿಧ್ಯತಾ ವಲಯ ಎಂದು ಗುರುತಿಸಿ ರಕ್ಷಿಸಲಾಗುತ್ತಿದೆ. ಜೀವ ವೈವಿಧ್ಯತಾ ವಲಯ ಅಂತೇಳಿ ಈ ಮಲೆನಾಡು ಪ್ರದೇಶವನ್ನು ಗುರುತಿಸಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಮಲೆನಾಡು ಜಿಲ್ಲೆಗಳಾಗಿದ್ದಾವೆ. ಅಲ್ಲಿ ಕರಾವಳಿ ಜಿಲ್ಲೆಗಳು ನೋಡಿದ್ವಲ್ಲ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಅಂತೇಳಿ. ಇಲ್ಲಿ ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವುಗಳೇನು ಮಲೆನಾಡು ಪ್ರದೇಶಗಳಾಗಿರ್ತವೆ, ಅಂದರೆ ಮಲೆನಾಡು ಜಿಲ್ಲೆಗಳಾಗಿರ್ತವೆ. ಓಕೆ, ನೆಕ್ಸ್ಟು ಬಯಲು ಸೀಮೆ.
ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನವಿದ್ದು ಸರಾಸರಿ 450ರಿಂದ 760 ಮೀಟರ್ ಎತ್ತರದಲ್ಲಿದೆ. ಸರಾಸರಿ ಎಷ್ಟು ಎತ್ತರದಲ್ಲಿದೆ ಇದು ಬಯಲು ಸೀಮೆ? 450ರಿಂದ 760 ಮೀಟರ್ ಎತ್ತರದಲ್ಲಿರುತ್ತೆ. ಇದು ಕೃಷ್ಣಾ, ತುಂಗಭದ್ರಾ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳನ್ನು ಹೊಂದಿದ್ದು ಇಲ್ಲಿ ಅನೇಕ ಕಡೆ ಬೆಟ್ಟಗುಡ್ಡಗಳ ಸಾಲುಗಳು ಕಂಡುಬರ್ತವೆ. ಅಂದರೆ ಬೆಟ್ಟಗುಡ್ಡಗಳು ಇಲ್ಲಿ ಜಾಸ್ತಿ ಕಂಡುಬರ್ತವೆ. ಇದು ಪೂರ್ವದ ಕಡೆಗೆ ಇಳಿಜಾರನ್ನು ಹೊಂದಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಎತ್ತರ ಹೆಚ್ಚಾಗಿರುತ್ತೆ. ಇದನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಉತ್ತರದ ಬಯಲು ಸೀಮೆ, ಎರಡನೇದ್ದು ದಕ್ಷಿಣದ ಬಯಲು ಸೀಮೆ. ಬಯಲು ಸೀಮೆಯಲ್ಲೇ 2 ವಿಧಗಳನ್ನು ಮಾಡಲಾಗಿದೆ. ಒಂದು ಉತ್ತರದ ಬಯಲು ಸೀಮೆ, ಇನ್ನೊಂದು ದಕ್ಷಿಣದ ಬಯಲು ಸೀಮೆ. ಉತ್ತರದ ಬಯಲು ಸೀಮೆ ಇದು ಕಪ್ಪು ಮಣ್ಣಿನಿಂದ ಕೂಡಿದ ಬಯಲು ಪ್ರದೇಶ ಮತ್ತು ವಿಸ್ತಾರವಾದ ಪ್ರಸ್ಥಭೂಮಿಯಾಗಿದೆ. ಇದೇನು ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಬಯಲು ಪ್ರದೇಶ ಆಗಿರುತ್ತೆ ಹಾಗೂ ಇದು ವಿಸ್ತಾರವಾದ ಪ್ರಸ್ಥಭೂಮಿ ಕೂಡ ಆಗಿರುತ್ತೆ. ಸಮುದ್ರ ಮಟ್ಟದಿಂದ ಸರಾಸರಿ 365ರಿಂದ 610 ಮೀಟರ್ಗಳಷ್ಟು ಎತ್ತರವಾಗಿದೆ. ಇದರ ಸರಾಸರಿ ಎಷ್ಟು? ಸಮುದ್ರ ಮಟ್ಟದಿಂದ 365ರಿಂದ 610. ಅಲ್ಲಲ್ಲಿ ಬೆಟ್ಟಗುಡ್ಡಗಳು ಕಂಡು ಬರ್ತವೆ. ಅವುಗಳಲ್ಲಿ ನರಗುಂದ ಬೆಟ್ಟ, ಪರಸಗಡ ಗುಡ್ಡ, ಗುರುಮಿಟ್ಕಲ್ ಬೆಟ್ಟ, ಇಳಕಲ್ ಗುಡ್ಡ ಪ್ರಮುಖ ಆಗಿರ್ತವೆ. ಸವದತ್ತಿ ಮತ್ತು ಬಾದಾಮಿಯ ಪೂರ್ವದಲ್ಲಿ ಸುಣ್ಣದ ಕಲ್ಲಿನ ಕೆಲವು ಭಾಗಗಳು ಸ್ತರಭಂಗದಿಂದ ಕೂಡಿದ್ದು ಹೆಚ್ಚು ಏರಿಳಿತ ಭೂಸ್ವರೂಪಕ್ಕೆ ಕಾರಣವಾಗಿರುತ್ತವೆ. ಸುಮಾರು 52 ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತ ಇಲ್ಲಿ ಪ್ರಸಿದ್ಧವಾಗಿದೆ. ನೋಡಿ, ಮೊನ್ನೆ ನಡೆದಿರ್ತಕ್ಕಂಥ SDFD ಎಕ್ಸಾಮಲ್ಲೂ ಕೂಡ ಇದು ಕೇಳಿದ್ರು ನೋಡಿ. ಗೋಕಾಕ್ ಜಲಪಾತ ಯಾವ ನದಿಗೆ ನಿರ್ಮಾಣ ಆಗಿರುತ್ತೆ? ಹೊಂದಿಸಿ ಬರೆಯಿರಿ ಥರ ಇತ್ತು. ಘಟಪ್ರಭಾ ನದಿಗೆ ಗೋಕಾಕ್ ಜಲಪಾತ ಇಲ್ಲಿ ಪ್ರಸಿದ್ಧವಾಗಿದೆ. ಇದಲ್ಲದೆ ಛಾಯಾ ಭಗವತಿ ಹಾಗೂ ಸೋಗಲ ಜಲಪಾತ, ಈ ಸೋಗಲ ಜಲಪಾತಗಳು ಉತ್ತರದ ಮೈದಾನದಲ್ಲಿ ಇದ್ದಾವೆ. ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ ಜಿಲ್ಲೆಗಳು ಹಾಗೂ ಧಾರವಾಡ ಮತ್ತು ಬೆಳಗಾವಿಯ ಕೆಲವು ಭಾಗಗಳು, ಪೂರ್ತಿ ಬರೋದಿಲ್ಲ, ಧಾರವಾಡ ಮತ್ತು ಈ ಬೆಳಗಾವಿಯ ಕೆಲವು ಭಾಗಗಳು ಈ ಉತ್ತರದ ಮೈದಾನದಲ್ಲಿ ಕಂಡುಬರ್ತವೆ. ಬೇಸಿಗೆಯಲ್ಲಿ ಅಧಿಕ ಉಷ್ಣಾಂಶ ಇರೋದ್ರಿಂದ ಇದನ್ನು ಬಿಸಿಲನಾಡು ಅಂತ ಕರೀತಾರೆ. ಇಲ್ಲಿ ಬೇಸಿಗೆ ಟೈಮಲ್ಲಿ ಜಾಸ್ತಿ ಬಿಸಿಲು ಕಂಡು ಬರುತ್ತೆ. ಸೊ ಹಾಗಾಗಿ ಬಿಸಿಲುನಾಡು ಅಂತ ಕರೀತಾರೆ. ಒಣ ಬೇಸಾಯದ ಬೆಳೆಗಳಾದ ಜೋಳ, ಸಜ್ಜೆ, ಶೇಂಗಾ, ಹತ್ತಿ ಮತ್ತು ಬೇಳೆಕಾಳುಗಳು. ನೋಡಿ, ಬಿಸಿಲುನಾಡಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಇದೇನು GPSTR ಎಕ್ಸಾಮ್ ಇರುತ್ತಲ್ಲ, ಅದರಲ್ಲಿ ಉತ್ತರದ ಬಯಲು ಸೀಮೆ ಅಥವಾ ಬಿಸಿಲುನಾಡಿನ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದಾಗ ಇವುಗಳನ್ನು ಬರಿಬೇಕಾಗುತ್ತೆ. ಅಷ್ಟೊಂದು ಡೆಪ್ತೇನು ಕೇಳೋದಿಲ್ಲ, ಆದ್ರೂ ಎಕ್ಸ್ಟ್ರಾ ನಾಲೆಜ್ ಇರಬೇಕು ಅಂತ. ಓಕೆ, ಜೋಳ, ಸಜ್ಜೆ, ಶೇಂಗಾ, ಹತ್ತಿ, ಬೇಳೆಕಾಳುಗಳನ್ನು ಇಲ್ಲಿ ಬೆಳೆಯಲಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಎಷ್ಟಿತ್ತು? 1913 ಮೀಟರ್ ಎತ್ತರದಲ್ಲಿತ್ತು. ಇದು ಕರ್ನಾಟಕದಲ್ಲೇ ಎತ್ತರವಾಗಿರ್ತಕ್ಕಂಥ ಶಿಖರ ನೋಡಿ. ಹಾಗೆ ಮಧುಗಿರಿಯಲ್ಲಿ ಕಂಡುಬರುತ್ತೆ ಏಕಶಿಲಾ ಬೆಟ್ಟ. ಏಕಶಿಲಾ ಬೆಟ್ಟ ಇದು ಎಲ್ಲಿ? ಮಧುಗಿರಿಯಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಉತ್ತರದ ಬಯಲು ಸೀಮೆ ನೋಡಿದಿವಲ್ಲ, ಈಗ ದಕ್ಷಿಣದ ಬಯಲು ಸೀಮೆ. ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದ ಚಾಮರಾಜನಗರ ಜಿಲ್ಲೆವರೆಗೂ ಹಬ್ಬಿದೆ. ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿದೆ. ಅಲ್ಲಿ ಉತ್ತರದ ಬಯಲು ಸೀಮೆ ಕಪ್ಪು ಮಣ್ಣಿನಿಂದ ಕೂಡಿತ್ತು. ಇದು ಕೆಂಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ಪ್ರಸ್ಥಭೂಮಿಯಾಗಿದೆ. ಈ ಪ್ರದೇಶವು ಏರು ತಗ್ಗುಗಳಿಂದ ಕೂಡಿದ್ದು 900ರಿಂದ 975 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ. ಉತ್ತರದ ಮೈದಾನಕ್ಕಿಂತ ಇದು ಎತ್ತರವಾಗಿದ್ದು ಪೂರ್ವದ ಕಡೆಗೆ ಇಳಿಜಾರಾಗಿರುತ್ತೆ. ಇದು ಅನೇಕ ಬೆಟ್ಟಗಳಿಂದ ಕೂಡಿದೆ. ಅವುಗಳೆಂದರೆ ಚಿತ್ರದುರ್ಗ ಬೆಟ್ಟಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ, ಸಾವನದುರ್ಗ, ಶಿವಗಂಗೆ, ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ. ಇದು ಮಧುಗಿರಿ ಬೆಟ್ಟ ಏಕಶಿಲಾ ಬೆಟ್ಟ ಇತ್ತಲ್ಲ, ಅದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಇದು ತುಂಬ ಇಂಪಾರ್ಟೆಂಟು. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಈ ಮಧುಗಿರಿ ಬೆಟ್ಟ ಐತಲ್ಲ, ಇದು ಭಾರತದಲ್ಲೇ ಮಾತ್ರ ಅಲ್ಲ, ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿದೆ. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ, ಚನ್ನಕೇಶವ ಬೆಟ್ಟ ಹಾಗೂ ಸ್ಕಂದಗಿರಿ
ಸ್ಕಂದಗಿರಿಗೆ ಹರಿಹರೇಶ್ವರ ಬೆಟ್ಟ ಅಂತಲೂ ಕೂಡ ಕರೀತಾರೆ ನೋಡಿ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ, ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಬೆಟ್ಟ ಪ್ರಮುಖವಾಗಿ ಕಂಡುಬರ್ತವೆ. ಈ ಪ್ರದೇಶವು ಮಳೆನೆರಳಿನ ಪ್ರದೇಶದ ಭಾಗವಾಗಿದೆ. ಈ ದಕ್ಷಿಣದ ಬಯಲು ಸೀಮೆ ಪ್ರದೇಶ ಏನೈತಲ್ಲ ಇದೇನೋ ಮಳೆನೆರಳಿನ ಪ್ರದೇಶದ ಭಾಗವಾಗಿದೆ. ಕಾವೇರಿ, ಪಾಲಾರ, ಪೆನ್ನಾರ ಇಲ್ಲಿ ಹರಿಯುತ್ತಿರುವ ಪ್ರಮುಖ ನದಿಗಳು ಯಾವ್ಯಾವ ನೋಡಿ. ಕಾವೇರಿ, ಪಾಲಾರ್, ಪೆನ್ನಾರ್. ರಾಗಿ, ಭತ್ತ, ಮೆಕ್ಕೆಜೋಳ, ಕಬ್ಬು, ಶೇಂಗಾ, ಹಿಪ್ಪುನೇರಳೆ, ತರಕಾರಿಗಳು, ಹಣ್ಣು, ಹೂವುಗಳು ಪ್ರಮುಖ ಬೆಳೆಗಳಾಗಿರ್ತವೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳು ದಕ್ಷಿಣದ ಮೈದಾನದಲ್ಲಿ ಕಂಡುಬರ್ತಕ್ಕಂಥ ಜಿಲ್ಲೆಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಕ್ವಶನ್ನು, ಕನ್ನಡ ರಾಜ್ಯೋತ್ಸವವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ನವೆಂಬರ್ 1ರಂದು ಆಚರಣೆ ಮಾಡ್ತೀವಿ. ಓಕೆ, ಯಾಕಂದರೆ ವಿಶಾಲ ಮೈಸೂರು ರಾಜ್ಯ ಅಂತೇಳಿ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರುತ್ತಲ್ಲ, ಅದರ ಸವಿ ನೆನಪಿಗಾಗಿ ನಾವು ಈ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973. ಇದೇ ನವೆಂಬರ್ 1ರಂದೇ ಮಾಡ್ತಾರೆ ನೋಡಿ. ಕರ್ನಾಟಕದ ಪೂರ್ವ ಭಾಗದಲ್ಲಿ ಯಾವ ರಾಜ್ಯವಿದೆ ಅಂತ ಕೇಳಿದ್ದಾರೆ. ಪೂರ್ವ ಭಾಗಕ್ಕೆ ಆಂಧ್ರ ಪ್ರದೇಶ ಕಂಡುಬರುತ್ತೆ. ಓಕೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅಂತ ಕೇಳಿದ್ದಾರೆ. ಕರ್ನಾಟಕದ ಯಾವ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅನ್ನೋದು ಇದರ ಅರ್ಥ ಆಗುತ್ತೆ. ಬೆಳಗಾವಿ ನೋಡಿ, ಬೆಳಗಾವಿ. ಓಕೆ, ಕರ್ನಾಟಕವು ಭಾರತದ ಡ್ಯಾಶ್ ಭಾಗದಲ್ಲಿದೆ ನೋಡಿ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ದಕ್ಷಿಣ ಭಾಗದ ಈ ಪರ್ಯಾಯ ದ್ವೀಪದ ಪಶ್ಚಿಮ ಭಾಗದಲ್ಲೂ ಕೂಡ ಕಂಡುಬರುತ್ತೆ. ಓಕೆ, ಇಲ್ಲೇ ಬರೆದು ಬಿಡ್ತೀನಿ. ಓಕೆ, ದಕ್ಷಿಣ ಭಾಗದಲ್ಲಿ. ಓಕೆ, ಮಲ್ಪೆ ಸಮೀಪದಲ್ಲಿ ಡ್ಯಾಶ್ ದ್ವೀಪವಿದೆ. ಮಲ್ಪೆ ಸಮೀಪದಲ್ಲೇ ಕೊಕೊನಟ್ ದ್ವೀಪ ಕಂಡುಬರುತ್ತೆ, ಅಂದರೆ ಸೇಂಟ್ ಮೇರಿಸ್ ದ್ವೀಪ ಅಂತ ಕರೀತಾರೆ. ಓಕೆ, ಇಲ್ಲೇ ಬರೀತೀನಿ, ಸೇಂಟ್ ಮೇರಿಸ್ ದ್ವೀಪ. ಓಕೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಡ್ಯಾಶ್ ಬೆಟ್ಟಗಳೆಂದು ಕರೆಯುತ್ತಾರೆ. ಸಹ್ಯಾದ್ರಿ ಬೆಟ್ಟಗಳು ಎಂದು ಕರೆಯುತ್ತಾರೆ. ಆಗುಂಬೆ ಘಾಟಿಯು ಡ್ಯಾಶ್ ಮತ್ತು ಡ್ಯಾಶ್ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಶಿವಮೊಗ್ಗ ಮತ್ತು ಉಡುಪಿ. ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳನ್ನು ಸಂಪರ್ಕ ಮಾಡುತ್ತೆ ಆಗುಂಬೆ ಘಾಟಿ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೀತಾರೆ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ತಂಪು ಇರೋದ್ರಿಂದ ಅದಕ್ಕೆ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಹೊಂದಿಸಿ ಬರೆಯಿರಿದೆ, ಇದನ್ನು ಒಂಚೂರು ನೋಡ್ಕೊಂಡು ಬಿಡೋಣ. ಜೋಗ ಜಲಪಾತ ಇದು ಶರಾವತಿ ನದಿಗೆ ನಿರ್ಮಾಣ ಆಗಿದೆ. ಓಂ ಬೀಚ್ ಗೋಕರ್ಣ, ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ, ಹಾಗೂ ಏಕಶಿಲಾ ಬೆಟ್ಟ ಮಧುಗಿರಿ. ಓಕೆ, ನೆಕ್ಸ್ಟು ಬಿಸಿಲನಾಡು. ಇದು ಬಿಸಿಲನಾಡು ಅಂದರೆ 2 ಬರುತ್ತೆ, ಒಂದು ಉತ್ತರ ಆಮೇಲೆ ದಕ್ಷಿಣ ಅಂತ. ಬಟ್ ಇಲ್ಲಿ ಉತ್ತರ ಮೈದಾನ ಅಷ್ಟೇ ಕೊಟ್ಟಿದ್ದಾರಲ್ಲ, ಸೊ ಇದು ಮ್ಯಾಚ್ ಆಗುತ್ತೆ. ಓಕೆ, ಉತ್ತರ ಮೈದಾನ ಬಿಸಿಲನಾಡು ನೋಡಿ. ಜೋಗ ಜಲಪಾತ ಶರಾವತಿ ನದಿಗೆ ನಿರ್ಮಾಣ ಆಗಿದೆ. ಇದು ಭಾರತದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಆಗಿರುತ್ತೆ. ಓಂ ಬೀಚ್ ಇದು ಗೋಕರ್ಣದಲ್ಲಿ ಕಂಡುಬರುತ್ತೆ. ನಂದಿಗಿರಿಧಾಮ ಚಿಕ್ಕಬಳ್ಳಾಪುರದಲ್ಲಿ ಕಂಡುಬರುತ್ತೆ.
ಏಕಶಿಲಾ ಬೆಟ್ಟ ಮಧುಗಿರಿಯಲ್ಲಿ ಕಂಡುಬರುತ್ತೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುತ್ತೆ. ಬಿಸಿಲ ನಾಡು ಉತ್ತರ ಮೈದಾನ ಆಗಿರುತ್ತೆ. ಓಕೆ, ನೆಕ್ಸ್ಟು. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಅಂದರೆ 6ರಿಂದ ವಿಡಿಯೋನ ಮಾಡ್ತಾ ಬಂದಿದ್ದೀನಿ. ಹೀಗೆ ಸಬ್ಜೆಕ್ಟ್ ವೈಸ್ ಅಂದರೆ ಹಿಸ್ಟ್ರಿ ಒಂದು ಕಡೆ ಕಂಪ್ಲೀಟ್ ಮಾಡಿದ್ದೀನಿ. ಆಮೇಲೆ ಹಿಸ್ಟ್ರಿ ಆದಮೇಲೆ ರಾಜ್ಯಶಾಸ್ತ್ರ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ಭೂಗೋಳಶಾಸ್ತ್ರ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 6th 7th ಕಂಪ್ಲೀಟ್ ಆಗಿದೆ. 8th ಮುಗಿಸಿದ್ದೀನಿ. ಇನ್ನು 9th ಇವಾಗಿನ ಸ್ಟಾರ್ಟ್ ಮಾಡಿದ್ದೀನಲ್ಲ, ನೆಕ್ಸ್ಟ್ 10th ಕೂಡ ಮುಗಿಯುತ್ತೆ. ಹೀಗೆ 1 by 1 ಒಂದೊಂದು ಸಬ್ಜೆಕ್ಟ್ನ ಕವರ್ ಮಾಡ್ತಾ ಬರ್ತಾಯಿದ್ದೀನಿ. ಓಕೆ, ಯಾರೆಲ್ಲ ಇನ್ನೂ ಆ ವಿಡಿಯೋಸ್ನ ನೋಡಿಲ್ವೋ ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತಿಗೆ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.